ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಮೇಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಶೇಷನ ನಾನು ನಿಮಗೆ ತಿಳಿಸ್ತೀನಿ. ಸೊ ಇವತ್ತು ಮಾರ್ನಿಂಗ್ ಬೆಳಗ್ಗೆನೇ ಎಷ್ಟೊಂದು ಪಾರಿಜಾತ ಹೂಗಳು ಬಿದ್ದಿದ್ವು ಕೆಳಗಡೆ. ಸೊ ಅವನ್ನೆಲ್ಲ ನನ್ನ ಮಗಳು ಆರಿಸ್ತಾ ಇದ್ದಾಳೆ. ಆರಿಸ್ಕೊಂಡು ನೀಟಾಗಿ ವಾಶ್ ಮಾಡಿ ಇಡೋಣ ಅಂಥೇಳಿ. ಸೊ ಈ ಕಡೆ ಬಂದು ಗಾರ್ಡನ್ ನೋಡಿದ್ರೆ ಇಲ್ಲೊಂದು ಗಿಡ ಇತ್ತಲ್ಲ, ಅದನ್ನು ಕಡಿದ್ಬಿಟ್ವಿ. ತುಂಬ ಹುಳ ಆಗಿತ್ತು ಅಂಥೇಳಿ ಕಡಿದು ತೆಗೆದುಬಿಟ್ವಿ ಆ ಕಡೆ. ಇವಾಗ ಸ್ವಲ್ಪ ಫ್ರೀ ಅಂತ ಅನ್ನಿಸ್ತಾಯಿದೆ. ಸೊ ಈ ಕಡೆ ಬಂದರೆ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ. ಗೌರಿ ಗಿಡ ಆಗಿರ್ಬೋದು, ತುಳಸಿ ಆಗಿರ್ಬೋದು, ತುಂಬ ಚೆನ್ನಾಗಿ ಬಂದಿದ್ದಾವೆ ಗಿಡಗಳೆಲ್ಲ. ಮಳೆ ತುಂಬ ಜಾಸ್ತಿ ಆಗ್ಬಿಡ್ತು. ಸೊ ಕೆಲವೊಂದು ಗಿಡಗಳು ಹಾಳಾಗಿ ಹೋದವು. ಸೊ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಅಂತೇಳಿ ಸುಮ್ಮನೆ ಆದೆ. ಸೊ ನೆಕ್ಸ್ಟ್ ಎಷ್ಟೊಂದು ಪಾರಿಜಾತ ಹೂವು ನೋಡ್ರಿ, ಇದನ್ನೆಲ್ಲ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿ ತಗೊಂಬಂದು ಇಟ್ಟಿದ್ದಾಯಿತು. ಸೊ ಬೆಳಗ್ಗೆನೇ ತುಂಬಾ ಕೆಲಸ ಇತ್ತು. ಸ್ವಲ್ಪ ಹೆಲ್ತ್ ಬೇರೆ ಹುಷಾರಿರಲಿಲ್ಲ. ಹಾಗಾಗಿ ಯಾಕೇನೋ ಅಂದ್ಕೊಂಡು ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೆ. ಅಷ್ಟು ಗ್ಯಾಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಆಮೇಲೆ ಒಂದು ರಾಶಿ ಪಾತ್ರೆ ಇತ್ತು. ಒಂದು ರಾಶಿ ಪಾತ್ರೆನ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟೆ ಆ ಕಡೆ. ಮತ್ತು ಗ್ಯಾಸ್ನೆಲ್ಲ ಕ್ಲೀನಾಗೆಲ್ಲ ಒರೆಸ್ಬಿಟ್ಟು ಜೋಡಿಸಿ ಸಿಂಕ್ನೆಲ್ಲ ಕ್ಲೀನಾಗಿ ಉಜ್ಜಿ ತೊಳೆದು ನೀಟ್ ಮಾಡಿ, ನಮ್ಮ ಮನೆಯವರು ಆ ಕಡೆ ಡ್ಯೂಟಿಗೆ ಹೋದರು, ಮಕ್ಕಳು ಕೂಡ ಸ್ಕೂಲಿಗೆ ಹೋದರು. ಸೊ ನೆಕ್ಸ್ಟ್ ನನ್ನದೇ ಇವಾಗ ಮನೆ ಕೆಲಸ ಇದ್ದಿದ್ದು. ಅಷ್ಟು ನೀಟ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಯಿತು. ಸೊ ನೆಕ್ಸ್ಟ್ ನಾನು ಸ್ನಾನ ಮಾಡಿಕೊಂಡು ನೀಟಾಗಿ ದೇವ್ರ ಪೂಜೆ ಮಾಡಿ ನೆಕ್ಸ್ಟ್ ಅಲ್ಲಿಂದ ನಾನು ಸೀದಾ ನಮ್ಮ ಮನೆಯವ್ರ ಅಕ್ಕ ಮನೆಗೆ ಹೊರಟೆ. ಅಲ್ಲಿ ತುಂಬಾ ಚೆನ್ನಾಗಿ ಗುರುಪುರ ಅಂಥೇಳಿ ತುಂಬ ಚೆನ್ನಾಗಿ ಜಾತ್ರೆ ಆಗ್ತಾಯಿತ್ತು. ಹರೋಹರ ಜಾತ್ರೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ್ದು ಆಡಿ ಕೃತಿಕ ಹರೋಹರ ಜಾತ್ರೆ ಅಂಥೇಳಿ ತುಂಬ ಚೆನ್ನಾಗಾಗಿತ್ತು. ಸೊ ಅಲ್ಲಿಂದ ಸೀದಾ ಹೊರಟು ಅವ್ರ ಮನೆಗೆ ಸ್ವಲ್ಪ ಹೊತ್ತು ಇದ್ದು ನೋಡಿರಿ, ಅವ್ರ ಮನೆಗೆ ವಾಸ್ತು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ 1 ಇಯರ್ ಆಯಿತು ಅನಿಸುತ್ತೆ ಅದನ್ನು ತಂದಿಟ್ಟವರು. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸ್ವಲ್ಪ ಹೊತ್ತು ಇದ್ಬಿಟ್ಟು ನಾವು ಮತ್ತೆ ಜಾತ್ರೆಗೆ ಹೋದ್ವಿ. ಎಲ್ಲರೂ ಕೂಡ ಹೋಗಿದ್ವಿ. ಸೊ ನೋಡ್ತಾ ಇರ್ಬೋದು ನೀವು ಜಾತ್ರೆಯ ಒಂದು ವ್ಯೂವ್ಸ್ ಹೇಗಿದೆ ಅಂಥೇಳಿ. ಎಲ್ಲ ಥರದ ಮಕ್ಕಳಿಗೆ ಆಟ ಆಡೋದಾಗಿರ್ಬೋದು, ಆಮೇಲೆ ಈ ರೀತಿ ಸ್ಟೋರ್ಗಳ್ನೂ ಕೂಡ ಹಾಕಿದ್ರು. ಬಳೆಗಳು ಅವನ್ನೆಲ್ಲ ಒಂದೆರಡು ಬ್ಯಾಂಗಲ್ಸ್ನ ತೊಗೊಂಡು ನಮ್ಮ ಮನೆಯವ್ರ ಅಕ್ಕನಿಗೂ ಕೂಡ ಒಂದು ಬ್ಯಾಂಗಲ್ಸ್ ಸೆಟ್ ಕೊಡಿಸಿ ಮಕ್ಕಳಿಗೂ ಬ್ಯಾಂಗಲ್ಸ್ ಎಲ್ಲ ತಗೊಂಡು ಬಂದಿದ್ದಾಯಿತು. ಸೊ ತುಂಬ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ಜಾತ್ರೆ ಎಷ್ಟು ಚೆನ್ನಾಗಿತ್ತು. ಹರಕೆ ಕೂಡ ಮಾಡ್ಕೊಂಡಿದ್ರು ಅನಿಸುತ್ತೆ. ಈ ರೀತಿಯಾಗಿ ಎಷ್ಟು ಉದ್ದವಾಗಿತ್ತು ನೋಡ್ರಿ. ಈ ರೀತಿ ಸರಳು ಬಾಯಿಂದ ಹಾಕ್ಬಿಟ್ಟು ಹರಕೆ ಭಯ ಅನ್ನಿಸ್ತಾಯಿತ್ತು ನನಗೆ ನೋಡೋಕ್ಕೆ. ಆದರೂ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬಾ ಕ್ರೌಡ್ ಇತ್ತು ಜಾತ್ರೆಯಲ್ಲಿ, ಸಿಕ್ಕಾಪಟ್ಟೆ ರಶ್ಶು. ಸೊ ಆ ರಶ್ಶಲ್ಲೂ ಕೂಡ ಏನೋ ಒಂಥರ ಚೆನ್ನಾಗಿತ್ತು. ಹೋದ್ವಿ. ಮತ್ತು ನನ್ನ ಮಗಳು ಶಾಲೆಯಿಂದ ಬರೋದಿತ್ತು, ಅವಳನ್ನೂ ಕರ್ಕೊಂಬಂದು ಸೀದಾ ಮತ್ತೆ ನಾನು ಜಾತ್ರೆಗೆ ಕರ್ಕೊಂಡು ಹೋದೆ. ಯಾಕೆಂದರೆ ನಾವು ನಿಯರ್ ಇಲ್ಲೇ ಇದ್ದಿದ್ದು ಮುಂಚೆ. ಸೊ ಪ್ರತಿ ವರ್ಷವೂ ಒಂದು 5 ದಿನ ಜಾತ್ರೆ ನಡೆಯುತ್ತೆ. 5 ದಿನವೂ ಈವ್ನಿಂಗ್ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಸುತ್ತಾಡ್ಸ್ಕೊಂಡು ಕರ್ಕೊಂಬರ್ತಿದ್ದೆ. ಏನು ವರ್ಷಕ್ಕೊಂದು ಸರಿ ಬರೋದಲ್ವ ಅಂಥೇಳಿ. ಇದು ಹೊಸ ಬ್ರಿಡ್ಜ್ ಆಗಿರುತ್ತಲ್ವ, ಅದು ಅದ್ರ ಮೇಲೆ ಹೋಗ್ತಾ ಇರೋ ಅಂಥದ್ದು ನೋಡಿ. ಪುಟಾಣಿ ಸುಬ್ರಹ್ಮಣ್ಯ ಎಷ್ಟು ಚೆನ್ನಾಗಿದೆ ಫೋಟೋ, ಅದು ತುಂಬ ಚೆನ್ನಾಗಿದೆ. ಸೊ ಆ ಕ್ರೌಡ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋದ್ರೊಳಗೆ ಸಾಕಾಗೋಯಿತು. ಸೊ ಮತ್ತೆ ಈ ಕಡೆ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಜಾತ್ರೆ ಕಡೆಗೆ ಬಂದ್ವಿ. ಟ್ಯಾಟೂ ಹಾಕ್ಸ್ಕೊಳೋರು ಲೈನಿಗೆ ಇದ್ದರು. ತುಂಬ ಜನ ಟ್ಯಾಟೂ ಹಾಕ್ಸ್ಕೊತಾ ಇದ್ದರು. ಇಲ್ಲಿ ಒಬ್ಬರು ಟ್ಯಾಟೂನ ಮೇಲ್ಗಡೆ ಹಳೆ ಟ್ಯಾಟೂಗೆ ರಿಮೂವ್ ಮಾಡಿಸ್ಬಿಟ್ಟು ಮೇಲ್ಗಡೆ ಕವರ್ ಮಾಡಿಸ್ತಾ ಇದ್ದಾರೆ. ಜಾತ್ರೆಲೆಲ್ಲ ಟ್ಯಾಟೂ ಹಾಕ್ಸೋದು ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಏನೋ ಸ್ವಲ್ಪ ಎಕ್ಸ್ಪೀರಿಯೆನ್ಸು ಅದನ್ನೆಲ್ಲ ನೋಡಿಕೊಂಡು ಈ ರೀತಿಯಾಗಿ ಟ್ಯಾಟೂ ಹಾಕ್ಸ್ಕೋಬೇಕು. ಸೊ ಇವತ್ತಿನ ದಿನ ಒಂದು ರೀತಿ ಏನೋ ಚೆನ್ನಾಗಿತ್ತು.
ಜಾತ್ರೆ ಮುಗಿಸ್ಕೊಂಡು ಮತ್ತೆ ಸೀದಾ ಮಕ್ಕಳನ್ನಿಬ್ರನ್ನೂ ಕರ್ಕೊಂಡು ನಮ್ಮ ಮನೆಯವ್ರು ಹೆಂಗಿದ್ರು ಡ್ಯೂಟಿಯಿಂದ ಮುಗಿಸ್ಕೊಂಬರ್ತಾರೆ ಅಂಥೇಳಿ ಸೀದಾ ಮನೆಗೆ ಬಂದೆ. ಸೊ ಇವತ್ತಿನ ಲಾಗ್ ಇದಾಗಿರುತ್ತೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.